ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿಯವರ ಭವಿಷ್ಯದ ನಿರ್ಧಾರ ಆಗುತ್ತೆ. ದೋಷಿಗಳಿಗೆ ಜೀವಾವಧಿ ಶಿಕ್ಷೆನಾ ಅಥವಾ ಜೀವಿತಾವಧಿ ಶಿಕ್ಷೆನಾ ಅಥವಾ ಗಲ್ಲು ಶಿಕ್ಷೆನಾ? ಕೆಲವೇ ಕ್ಷಣದಲ್ಲಿ ವಿಶೇಷ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ನಿನ್ನೆ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿತ್ತು ನ್ಯಾಯಾಲಯ. ಈ ಶಿಕ್ಷೆಯ ಪ್ರಮಾಣ ಪ್ರಕಟಕ್ಕೆ ಸಂಬಂಧಪಟ್ಟ ಹಾಗೆ 17 ದೋಷಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಧೀಶರು ಪ್ರಕಟ ಮಾಡಲಿದ್ದಾರೆ. ಈಗಾಗಲೇ 17 ಆರೋಪಿಗಳನ್ನ ಕೋರ್ಟ್ಗೆ ಕರೆತರಲಾಗಿದೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡೋದಷ್ಟೇ ಬಾಕಿ. ಆಗ್ಲೇ ಒಂದ್ಸಲ ಕೋರ್ಟ್ ಆರಂಭ ಆಯಿತು. ಆದರೆ ಅದಾದಂತಹ ನಂತರದಲ್ಲಿ ಅದನ್ನ 12:30ಕ್ಕೆ ಮುಂದೂಡಿಕೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಆದರೆ ಇದುವರೆಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿಲ್ಲ. ಕೆಲವೇ ಕ್ಷಣದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಎಲ್ಲ ಅಪರಾಧಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಎಲ್ಲ ಅಪರಾಧಿಗಳ ಪರ ವಕೀಲರು ಅವರದ್ದೇ ಆದಂತಹ ಕಾರಣಗಳನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರೆ ಅಥವಾ ವಯಸ್ಸಾದಂತಹ ಹಿರಿಯರಿದ್ದಾರೆ, ಅವರನ್ನ ನೋಡ್ಕೊಳ್ಬೇಕು, ನಮಗೆ ನಾವೇ ಅವರನ್ನ ಪಾಲನೆ ಮಾಡಬೇಕು, ಬೇರೆ ಯಾರೂ ಕೂಡ ನಮ್ಮ ಕುಟುಂಬವನ್ನ ನೋಡ್ಕೊಳ್ಳೋರಿಲ್ಲ, ಹಾಗಾಗಿ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ನಿನ್ನೆ ಅಪರಾಧಿಗಳು ನ್ಯಾಯಾಧೀಶರ ಮುಂದೆ ಮನವಿ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅವ್ರ ಪರ ವಕೀಲರು ಕೂಡ ಇದೇ ರೀತಿಯಾಗಿ ವಾದವನ್ನ ಮಂಡಿಸಿದ್ರು. ಶಿಕ್ಷೆಯ ಪ್ರಮಾಣ ಕಡಿಮೆಗೊಳಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ರು. ಇನ್ಕ್ಲೂಡಿಂಗ್ ವಿನಯ್ ಕುಲಕರ್ಣಿಯವರು, ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ, 3,000 ಹಸುಗಳನ್ನ ನಾನು ಸಾಕಿದ್ದೀನಿ, ಹೀಗೆ ಹಲವು ಕಾರಣಗಳನ್ನೆಲ್ಲ ಕೊಟ್ಟಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, 12:30ಕ್ಕೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ ಅಂತ ಹೇಳಲಾಗಿತ್ತು, ಆದ್ರೆ ಇನ್ನೂ ಕೂಡ ಆಗಿಲ್ಲ. ಕೆಲವೇ ಕ್ಷಣಗಳಲ್ಲಿ ಆಗುವಂತಹ ನಿರೀಕ್ಷೆ. ಸದ್ಯ ಕೋರ್ಟ್ ಆವರಣದಲ್ಲಿ ಏನಾಗ್ತಾ ಇದೆ? ಅಪರಾಧಿಗಳು ಎಲ್ಲರೂ ಹಾಜರಿದ್ದಾರೆ, ಏನ್ ಮಾಹಿತಿ ಸಿಗ್ತಾ ಇದೆ ಅಂಕಿತಾ? ವಿದ್ಯಾ, ಧಾರವಾಡ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನ ನ್ಯಾಯಾಲಯ ಪ್ರಕಟ ಮಾಡುತ್ತೆ. ಕೋರ್ಟ್ಗೆ ಈಗಾಗಲೇ ಸುಮಾರು 17 ಜನ ಅಪರಾಧಿಗಳೇನಿದ್ದಾರೆ ಅವರು ಆಗಮಿಸಿದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇರುವಂತದ್ದು. ಅಂದ್ರೆ ಅವರು ಬಂದ ತಕ್ಷಣ ಕುಟುಂಬಸ್ಥರ ಗೋಳಾಟ ಆಯ್ತು. ಕೋರ್ಟ್ ಆವರಣದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸಿಐಡಿ ಅಧಿಕಾರಿಗಳು ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ರು ಜೈಲು ಸಿಬ್ಬಂದಿ. ಈ ಸಂದರ್ಭದಲ್ಲಿ ಕುಟುಂಬಸ್ಥರಿಂದ ಗೋಳಾಟ ನಡೀತಾ ಇತ್ತು. ಜೊತೆಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಈಗಾಗಲೇ ಅಪರಾಧಿಗಳು ಹಾಗೆ ಅವರ ಕುಟುಂಬಸ್ಥರು ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ. 12 ಗಂಟೆಗೆ ಏನು ಅಂತ ಹೇಳಿ ಅಂದ್ರೆ ಕೆಲ ಕಾಲ ವಿಚಾರಣೆಯನ್ನ ಕೂಡ ಮುಂದೂಡಿದ್ರು. ಅಂದ್ರೆ ಶಿಕ್ಷೆಯ ಪ್ರಮಾಣದ ಪ್ರಕಟದ ತೀರ್ಪೇನಿದೆ ಅದನ್ನ ಮುಂದೂಡಿಕೆ ಮಾಡಿದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ. ಅಂದ್ರೆ ಎಷ್ಟು ವರ್ಷ ಅವರು ಜೈಲು ವಾಸವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಶಿಕ್ಷೆ ಪ್ರಕಟ ಆಗತ್ತೆ. ಆದ್ರೆ ನಿನ್ನೆ ಒಂದಷ್ಟು ಆರ್ಗ್ಯುಮೆಂಟ್ ಆಯ್ತು. ಆ ಒಂದು ಆರ್ಗ್ಯುಮೆಂಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಶಿಕ್ಷೆ ಪ್ರಕಟ ಆಗ್ಬೋದು ಅನ್ನೋ ಒಂದು ಕುತೂಹಲದಲ್ಲಿ ಎಲ್ಲರೂ ಕೂಡ ಇರುವಂತದ್ದು. ಮತ್ತೊಂದು ಕಡೆ ಸಿಬಿಐ ಪರ ವಕೀಲರು ಕೂಡ ಈಗಾಗಲೇ ಇವರಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಕೋರ್ಟಿಗೆ ಮನವಿಯನ್ನ ಕೂಡ ಮಾಡಿದ್ರು. ಮತ್ತೊಂದು ಕಡೆ ಅಪರಾಧಿಗಳೇ ಸ್ವತಃ ಜಡ್ಜ್ ಬಳಿ ಕಡಿಮೆ ಅವಧಿಯ ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಸದ್ಯಕ್ಕೆ ಗಜಾನನ ಭಟ್ ಅವರು ಯಾವ ರೀತಿಯ ತೀರ್ಪನ್ನ ಪ್ರಕಟ ಮಾಡ್ತಾರೆ, ಅಂದ್ರೆ ಎಷ್ಟು ವರ್ಷದ ಶಿಕ್ಷೆಯ ಪ್ರಕಟ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಕೆಲವೇ ಕ್ಷಣಗಳಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿಗಳ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದಿದೆ. ನ್ಯಾಯಮೂರ್ತಿಗಳಾದಂತಹ ಗಜಾನನ ಭಟ್ ಅವರು, ಸಂತೋಷ್ ಗಜಾನನ ಭಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದ್ದಾರೆ. ಎಷ್ಟು ವರ್ಷಗಳ ಕಾಲ ಶಿಕ್ಷೆಯಾಗತ್ತೆ ಅನ್ನುವಂತಹ ಕುತೂಹಲ. ಇನ್ನು ವಿನಯ್ ಕುಲಕರ್ಣಿಯವರ ವಿಚಾರದಲ್ಲಿ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯ ಪ್ರಮಾಣ ಪ್ರಕಟ ಆದರೆ ಅವರು ತಮ್ಮ ಶಾಸಕ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.